ಶುಭೋದಯ. ಹೊಸ ಒಡಂಬಡಿಕೆ. ಯೆರೆಮೀಯ ಪ್ರವಾದನ ಗ್ರಂಥ 31ನೇ ಅಧ್ಯಾಯ 31ರಿಂದ 33 ವಚನಗಳು. ಹೃದಯದಲ್ಲಿ ಬರೆಯಲ್ಪಟ್ಟ ಹೊಸ ಒಡಂಬಡಿಕೆ. ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂಥದ್ದಲ್ಲ. ನಾನು ಅವರಿಗೆ ಪತಿಯಾಗಿದ್ದರು, ಆ ನನ್ನ ಒಡಂಬಡಿಕೆಯನ್ನ ಅವರು ಮೀರಿದರಷ್ಟೇ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಧರ್ಮೋಪದೇಶವನ್ನ ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಈ ಯೆರೆಮೀಯ ಪ್ರವಾದಿಯು ಘೋಷಿಸುವಂತ ಹೊಸ ಒಡಂಬಡಿಕೆ ಇಸ್ರಾಯೇಲಿನ ಇತಿಹಾಸದ ಅತ್ಯಂತ ಕಾರ್ಗತ್ತಲೆಯ ಕ್ಷಣದಲ್ಲಿ ಉದ್ಭವಿಸುವಂತಹ ಒಂದು ಘೋಷಣೆ. ಹಳೆ ಒಡಂಬಡಿಕೆ ಭಂಗವಾಗಿದೆ. ಯಾಕೆ? ಅದು ದೇವರ ವಿಫಲತೆಯಿಂದಲ್ಲ, ಜನರು ನಿಷ್ಠೆಯನ್ನ ಕಾಯ್ದುಕೊಳ್ಳಲು ಅಸಮರ್ಥರಾಗಿದ್ದ ಕಾರಣದಿಂದ. ಇಲ್ಲಿ ನಾವು ಈ ಬಂಧನವನ್ನ ನೋಡುವಾಗ ಯಾವ ರೀತಿಯಲ್ಲಿ ಕಲ್ಲಿನ ಮೇಲೆ ಬರೆಯಲ್ಪಟ್ಟಂತಹ ಆ ನ್ಯಾಯ ವಿಧಿಗಳು ಹಾಗೂ ಆ ಒಂದು ವಿಧೇಯತೆಯನ್ನ ಬಲವಂತವಾಗಿ ಕೇಳ್ತಾ ಇತ್ತೋ ಅದರ ಒಂದು ನ್ಯೂನ್ಯತೆಯನ್ನ ಇಲ್ಲಿ ತೋರಿಸ್ತದೆ. ಈ ಬಿರುಕುಗಳ ಮಧ್ಯೆ ದೇವರು ತ್ಯಜಿಸುವಂತ ಮಾತುಗಳನ್ನ ಆಡದೆ ಆಂತರಿಕ ಸಂಬಂಧದ ಮಾತನ್ನ ಮಾತನಾಡುತ್ತಾನೆ. ಇಲ್ಲಿ ಈ ವಚನವು ಒಂದು ರೀತಿಯ ಒಳಗಿನ ಒಂದು ಬದಲಾವಣೆಯನ್ನ, ಪರಿವರ್ತನೆಯನ್ನ ನಮಗೆ ಮುಂದಿಡುವಂಥದ್ದಾಗಿರ್ತದೆ. ಇಲ್ಲಿ ದೇವರು ಹೇಳುವಾಗ, ನಾನು ನನ್ನ ವಿಧಿಯನ್ನ, ನನ್ನ ನ್ಯಾಯವಿಧಿಗಳನ್ನ ಅವರೊಳಗೆ ಇಡುವೆನು, ಅದನ್ನು ಅವರ ಹೃದಯಗಳ ಮೇಲೆ ಬರೆಯುವೆನು ಎಂಬುದಾಗಿ ಹೇಳುವಾಗ, ಈ ಇಬ್ರಿಯರ ಚಿಂತನೆಗಳಲ್ಲಿ ಹೃದಯವು ಕೇವಲ ಭಾವನೆಯ ಕೇಂದ್ರ ಭಾಗವಾಗಿರುವುದಿಲ್ಲ. ಅದು ಇಚ್ಛೆ, ಸ್ಮೃತಿ ಮತ್ತು ನೈತಿಕ ನಿರ್ಧಾರದ ಕೇಂದ್ರವಾಗಿರ್ತದೆ. ಈ ಹೊಸ ಒಡಂಬಡಿಕೆ ವಿಧಿಯನ್ನ ರದ್ದುಗೊಳಿಸುವುದಿಲ್ಲ, ಅದನ್ನ ಬೇರೆ ಸ್ಥಳವನ್ನಾಗಿ ಸ್ಥಳಾಂತರಿಸ್ತದೆ. ವಿಧೇಯತೆ ಇನ್ನು ಮುಂದೆ ಒಪ್ಪಂದಾತ್ಮಕವಾಗಿರದೆ ಸಂಬಂಧಾತ್ಮಕವಾಗಿರುತ್ತದೆ. ಶಿಕ್ಷೆಯ ಭಯದಿಂದಲ್ಲ, ಬದಲಾದ ಆಸೆಯಿಂದ ವಿಧೇಯತೆ ಹುಟ್ಟುತ್ತದೆ. ಈ ಒಡಂಬಡಿಕೆಯನ್ನ ಸಂಪೂರ್ಣವಾಗಿ ದೇವರೇ ಪ್ರಾರಂಭಿಸುತ್ತಾನೆ. ಅದು ಇಲ್ಲಿ ವಿಶೇಷವಾದಂಥ ಕಾರ್ಯ. ಇಲ್ಲಿ ಯಾವುದೇ ಪೂರ್ವ ಷರತ್ತುಗಳಿಲ್ಲ, ಯಾವುದೇ ಬೇಡಿಕೆಗಳಿಲ್ಲ. ಮಾನವ ವೈಫಲ್ಯಕ್ಕೆ ದೇವರು ದೂರ ಸರಿಯುವುದಿಲ್ಲ, ಬದಲಾಗಿ ಇನ್ನಷ್ಟು ಆಳವಾದ ನಿಷ್ಠೆಯಿಂದ ಪ್ರತಿಕ್ರಿಯಿಸುತ್ತಾನೆ. ಮುರಿದ ಒಡಂಬಡಿಕೆಯೇ ಕ್ಷಮೆ ಮತ್ತು ಸೇರಿಕೆ ಗುರುತಿಸುವಂತಹ ಹೊಸ ಸಂಬಂಧದ ನೆಲೆಯಾಗುತ್ತದೆ. ನಾನು ಅವರ ದೇವರಾಗಿರುವೆನು, ಅವರು ನನ್ನ ಪ್ರಜೆಗಳಾಗಿರುವರು ಎಂಬ ವಾಕ್ಯವು ಸತ್ಯವೇದದ ಎಲ್ಲ ಭಾಗಗಳಲ್ಲಿ ಪ್ರತಿಧ್ವನಿಸುತ್ತದೆ. ಆದರೆ ಇಲ್ಲಿ ಅದು ಹೊಸ ಆಳವನ್ನ ಪಡೆದುಕೊಳ್ಳುವಂಥದ್ದಾಗಿರ್ತದೆ. ಈ ಸೇರಿಕೆ ಅನ್ನುವಂಥದ್ದು ಇನ್ನು ಮುಂದೆ ಯಾವುದೋ ಒಂದು ತಾಂತ್ರಿಕವಾದಂತಹ ಕಾರ್ಯಗಳಲ್ಲಿ ಕಾರ್ಯ ಮಾಡದೆ, ಅದು ವೈಯಕ್ತಿಕವಾದಂತಹ ಸಮುದಾಯಾತ್ಮಕವಾದಂತಹ ಪರಿವರ್ತನೆಯಲ್ಲಿ ಬೇರು ಬೀರುವಂಥದ್ದಾಗಿರ್ತದೆ. ಈ ದೇವರ ಜ್ಞಾನ ಕೇವಲ ಉಪದೇಶಾತ್ಮಕವಾಗಿರದೆ ಅನುಭವಾತ್ಮಕವಾಗಿರ್ತದೆ. ಅಂದರೆ ಇಟ್ ವಿಲ್ ಬಿಕಮ್ ಎಕ್ಸ್ಪೀರಿಯನ್ಷಿಯಲ್. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ವೈಯಕ್ತಿಕವಾಗಲಿ ವಂಚನೆಯಿಂದ ಗಾಯಗೊಂಡಂತಹ ಜನರು, ಸಮುದಾಯಗಳಿಗೆ ಈ ಪಾಠವು ಗುಣಪಡಿಸುವ ನಿರೀಕ್ಷೆಯನ್ನ ನೀಡುತ್ತದೆ. ದೇವರು ವಿಫಲರಾದ ಜನರನ್ನ ಎಂದಿಗೂ ತಳ್ಳಿ ಹಾಕುವುದಿಲ್ಲ. ಆತನು ಸಂಬಂಧವನ್ನು ಒಳಗಿನಿಂದಲೇ ಮರುರಚಿಸುತ್ತಾನೆ. ಈ ಹೊಸ ಒಡಂಬಡಿಕೆ ಮಾನವ ದುರ್ಬಲತೆಯನ್ನು ಗೌರವಿಸುತ್ತಾ ದೈವಿಕ ಸ್ಥಿರತೆಯನ್ನ ದೃಢಪಡಿಸುತ್ತದೆ. ಈ ಯೆರೆಮೀಯನ ಪ್ರವಾದನ ಗ್ರಂಥ 31ನೇ ಅಧ್ಯಾಯ ನಮಗೆ ನಂಬಿಕೆಯನ್ನ ಹೊರಗಿನ ಹೊಂದಾಣಿಕೆಯಾಗಿರದೆ ಆಂತರಿಕ ಪರಿವರ್ತನೆಯಾಗಿ ಚಿಂತಿಸಲು ಆಹ್ವಾನಿಸುತ್ತದೆ. ನಿಯಂತ್ರಣಕ್ಕೆ ಹೆಚ್ಚು ಮಹತ್ವ ನೀಡುವ, ಕರುಣೆಗೆ ಕಡಿಮೆ ಸ್ಥಳ ಕೊಡುವ ಧಾರ್ಮಿಕ ವ್ಯವಸ್ಥೆಗಳಿಗೆ ಇದು ಸವಾಲು ಹಾಕುತ್ತದೆ. ಇದರ ಹೃದಯದಲ್ಲಿ ದೇವರು ತನ್ನ ದೈವಿಕ ಉದ್ದೇಶಗಳನ್ನು ಮಾನವ ಹೃದಯದ ಮೇಲೆಯೇ ಬರೆಯಲು ಸಾಕಷ್ಟು ನಂಬಿಕೆ ಇಟ್ಟುಕೊಂಡಿರುವ ದೇವನನ್ನ ಪ್ರಕಟಿಸುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453.
ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.